ಜಿಲ್ಲಾ ವರದಿಗಾರ ಶಶಿಧರ್ ಕೊಗರ್ದರ್ ಅಂತ. ನಾನೀಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿದ್ದೀನಿ. ಏನು 20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹಾರುಗಿರಿ ಪಟ್ಟಣವನ್ನ ತಾಲೂಕಾ ಮಾಡಬೇಕಂತ. ತಾಲೂಕಾ ಹೋರಾಟ ಸಮಿತಿ ಹಾಗೂ ಸ್ಥಳೀಯರಿಂದ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಈಗಾಗಲೇ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಸಾರ್ವಜನಿಕರು ಮತ್ತು ಎಲ್ಲರೂ ಕೂಡಿ ಈ ಒಂದು ಹಾರುಗಿರಿ ತಾಲೂಕು ಆಗಬೇಕಂತ ಹೋರಾಟ ಸಮಿತಿಗೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ಟಿದ್ರಿಂದ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಹಾರುಗಿರಿ ಪಟ್ಟಣವನ್ನ ಏನೇ ಆದ್ರೂ ಈ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಹಾರುಗಿರಿ ಪಟ್ಟಣವನ್ನ ತಾಲೂಕಾ ಘೋಷಿಸಬೇಕೆಂಬುದೇ ಇದು ತಾಲೂಕಾ ಆಗಬೇಕಂತ ಸಮಿತಿಯ ಒಂದು ಕರೆಯಾಗಿದೆ. ನಾನೀಗ ಹಾರುಗಿರಿ ಪಟ್ಟಣದಲ್ಲಿ ಏನು ಒಂದು ತಾಲೂಕಾ ಕೇಂದ್ರವನ್ನಾಗಿ ಮಾಡ್ಬೇಕಂತ ಈ ಕಡೆ ನೋಡ್ಬೇಕು ನೀವು. ಕನ್ನಡ ಪರ ರಕ್ಷಣಾ ವೇದಿಕೆಯವರು ಕೂತಿದ್ದಾರೆ. ಆ ಕಡೆ ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬೆಂಬಲ ಸೂಚನೆ ಮಾಡ್ತಾ ಇದ್ದಾರೆ ಹಾರುಗಿರಿ ತಾಲೂಕು ಆಗ್ಬೇಕಂತ. ಈ ಕಡೆ ನೋಡಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಇವರು ಕೂಡ ಅಂಗಡಿ ಮಾಲೀಕರು ಮತ್ತು ಆಟೋ ರಿಕ್ಷಾ ಚಾಲಕರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಅದೇ ರೀತಿಯಾಗಿ ನನ್ನ ಜೊತೆಗೆ ಈಗ ತಾಲೂಕಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಜಿನ್ನಪ್ಪಣ್ಣ ಆಸ್ಕಿ ಅವರಿದ್ದಾರೆ. ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಸರಿ ಸರ್, ಎಷ್ಟು ದಿವಸದಿಂದ ಈ ಹೋರಾಟ ನಡೀತದೆ? ಇದನ್ನ 2000ಕ್ಕಿಂತ ಮೊದಲು ನಾವು ಹೋರಾಟಕ್ಕ ಚಾಲು ಮಾಡಿದ್ದೀವಿ. ಆಗ ಸ್ವಲ್ಪ ನಮ್ಮ ಪೇಪರ್ಸ್ ಮಾಡಾಕ ಸ್ವಲ್ಪ ದಿವಸ ಹೊತ್ತು. 2000ದಿಂದ ಜೋರಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. 2000 ಇಸ್ವಿಯಿಂದ ಆಗ ನಾವು ಎಲ್ಲ ಹಳ್ಳಿಗಳಿಗೆ ತಿರುಗಾಡಿ ಎಲ್ಲ ಹಳ್ಳಿಗಳ ಟರಾವುಗಳನ್ನ ತಗೊಂಡ ಆ ವೇಳೆದಾಗ ಕೂಡ್ಸಿ ಬಿಟ್ಟು ಉಳಿದು ಎಲ್ಲ ಊರವರು ಟರಾವುಗಳನ್ನ ಕೊಟ್ಟಿದ್ರು. ಕೊಟ್ಟ ನಂತರ ನಾವು ಹೋಗಿಸಿಂದ ಸೆಕ್ರೆಟರಿ ಆಫೀಸ್ ತನಕ ಹೋದೆವು. ಮುಖ್ಯಮಂತ್ರಿ ಅವ್ರಿಗೂ ಭೇಟಿ ಆದೆವು. ಇಲ್ಲ ಸೆಕ್ರೆಟರಿ ಅವ್ರಿಗೆ ಭೇಟಿ, ನಿಮ್ ಇದನ್ನ ಹೇಳ್ರಿ, ಅವ್ರ ರೆಕಮೆಂಡೇಶನ್ ಮಾಡಿ ಕಳಿಸೋಕೆ ನಾವು ಅದನ್ನ ಪಾಸ್ ಮಾಡ್ತೀವಿ ಅಂತ ಆ ಟೈಮ್ದಾಗ ಹೇಳಿದ್ರು. ಅದರ ಐತಿ ನಾವು ಸೆಕ್ರೆಟರಿ ಕಡೆ ಹೋಗಿ ಕೇಳಿದಾಗ ಅವ್ರು ನೀವು ಎಲ್ಲ ಪೇಪರ್ಸ್ ನೀವು ಭಾಳ ಒಳ್ಳೇದೈತಿ, ಭೌಗೋಳಿಕವಾಗಿ ಯಾವ್ದೇ ರೀತಿ ನಿಮ್ಮ ಊರು ಒಳ್ಳೇದೈತಿ. ಆದ್ರೆ ಆ ಟೈಮ್ದಾಗ ನಮ್ಮೂರವ್ರು ಯಾರು MLA ಇದ್ದಿದ್ದಿಲ್ಲ, ಅವ್ರ ಕುರ್ಚಿ ಅವ್ರ MLA ಇರೋದ್ರಿಂದ ಅವ್ರ ಕುರ್ಚಿ ಅವ್ರು ಜೋರ್ ಮಾಡಿ ಅವ್ರಿಗೆ ಇದನ್ನ ತಂದ್ರು ಪ್ರೆಷರ್. ನಮ್ಮೂರು ಮಾಡ್ಕೊಳ್ಳು ಅಂತ ಹೇಳಿ ಕಿಶನ್ ಕುರ್ಚಿ MLA ಇರೋದ್ರಿಂದ ಅವ್ರ ಮೇಲೆ ಪ್ರೆಷರ್ ತಂದ ಅವ್ರಿಂದ ಅವ್ರಿಗೆ ಮಿನಿಟ್ ಕೊಡೋದ್ರಿಂದ ಅವ್ರದ್ದು ಆಗ್ಲಿಲ್ಲ, ನಮ್ದು ಆಗ್ಲಿಲ್ಲ. ಆ ಟೈಮ್ದಾಗ ನೋಡಿ ತೊಡೆ ಟೈಮ್ನ ನಾವು ಪ್ರಯತ್ನ ಮಾಡ್ಕೊತ ಬಂದ್ವಿ. ಅದ್ರ ಕಾಲ್ ಕುಡಿ ಬರಲ್ಲ, ನಮ್ಮ ಅನುಕೂಲತೆ ಆಗ್ಲಿಲ್ಲ. ಈಗ ಬಂದ ಕಿಶಿಂದ ಮೊನ್ನೆ ಈಗ ಅಧಿವೇಶನಕ್ಕಿಂತ ಮುಂಚೆ ತಾಲೂಕು ಅಥವಾ ಜಿಲ್ಲೆಗಳನ್ನ ಬೆಳಗಾವಿ ಜಿಲ್ಲೆಯ ಹೊಡಿತೀವಿ ಅಂತ ಹೇಳಿಕಿಸಿಂದ ಸರ್ಕಾರದವರು ಇದನ್ನ ಮಾಡಿದ್ರು. ಆ ಟೈಮ್ದಾಗ ನಮ್ಮ MLA ಅವ್ರ ಕಡೆ ನಾವು ಹೋದಾಗ MLA ಅವ್ರು ಹೇಳಿದ್ರು ಎಲ್ಲ ಅವಶ್ಯವಾಗಿ ಎಲ್ಲರೂ ಕೂಡಿ ಮಾಡೋಣ, ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಸುದ್ರಿ MLA ಅದ ರಾಯಬಾಗದಾಗಲಿ ಅತನಿ ಆಗಲಿ ಕಾಗವಾಡ MLAಗಳನ್ನ ನಾವು ಒಂದ್ ಸ್ವಲ್ಪ ಕೇಳಿದೆ. ಇಲ್ಲ ನಮಗೆ ಹಿಂಗ ನಮ್ಗೆ ಭಾಳ ತ್ರಾಸ ಆಗತೈತಿ ಎಲ್ಲ ಊರುಗಳಿಗೆ, ಅದಕ್ಕೆ ನೀವು ಬೆಂಬಲ ಕೊಟ್ರಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋದಿಲ್ಲ. ನೀವು ಮಾಡ್ರಿ, ಅದಕ್ಕೆ ನಮಗೂ ನಿಮ್ದು ಎಲ್ಲರಿಗೂ ಬೆಂಬಲ ಐತೈತೆ. ಅವ್ರು 4 ಮಂದಿ MLAಗಳು ಹೇಳಿದ ನಂತರ ಹೋಗಿ ಮುಖ್ಯಮಂತ್ರಿ ಅವರಿಗೆ MLA ಅವ್ರನ್ನ ನಮ್ಮನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಮನವಿನೂ ಕೊಟ್ಟು ಬಂದಿದ್ವಿ. ಕೊಟ್ಟು ಬಂದ ನಂತರ ಈ ಎಲ್ಲಾ ಊರವ್ರದ್ದು ನಮ್ಗಿಂತ ಹೆಚ್ಚು ಪ್ರೆಷರ್ ಎಲ್ಲ ಬಾಕಿ ಊರವ್ರದ್ದು. ಯಾಕಂದ್ರ ನೀವು ಸಡ್ಲ್ ಬಿಟ್ಟಂದ್ರ ಕುರ್ಚಿ ಗಿಟಿ ಆತರ ನಮ್ದು ರಾಯಬಾಗ್ಕಿಂತ ಕೆಟ್ಟ ಆಕೈತಿ, ನಮ್ಗೆ ಭಾಳ ದೂರ ಆಕೈತಿ ಎಲ್ಲ ಊರವ್ರು ಹೇಳ್ರು. ಅದ್ರ ನಂತರ ಮುಳ್ಕೊಡದವ್ರ ಕಡೆ ಹೋದ್ವಿ ನಾವು. ಮುಳ್ಕೊಡದವ್ರು ಹೇಳ್ರು ನಿಮ್ ಊರಾಗ ಜಾಗಿಲ್ಲ ಅಂತೇಳಿ ಕುರ್ಚಿಗೆ ಹೋತಂದ್ರ ತಪ್ಪಾಯ್ತ ಅಂತ ಹೇಳಿ ನಮ್ಗಂತೂ ಪೂರಾ ಸಪೋರ್ಟ್ ಐತಿ ಮುಳ್ಕೊಡದವ್ರದ. ಆದ್ರೂ ಸಹಿತ ನಿಮ್ಮಲ್ಲಿ ಏನಾ ಕಾರಣದಿಂದ ಕುರ್ಚಿಗೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡ ನಾವು ಒಂದು ಮನೆ ಕೊಡ್ತೇವೆ, ನೀನು ಅವರು ಮನೆ ಕೊಟ್ಟು ಬಂದಿದ್ದಾರೆ. ಆದ್ರೂ ಇವತ್ತಿನ ದಿವಸ ಕುರ್ಚಿ ಅವರು MLA ಅವರು ಸಹಿತ ಒಂದು ಪೇಪರ್ಗೆ ಹೇಳಿಕೆಯನ್ನ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲ ಹಾರುಗಿರಿಗೆ ಈಗಾಗಲೇ ನಾ ಮಾಡಿದ್ದೀನಿ, ಇನ್ನು ಮುಂದೆ ಸಹಿತ ಹಾರುಗಿರಿ ತಾಲೂಕು ಮಾಡಲು ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಘಾಟಿ ಅವರು ಸಹಿತ ಒಂದು ಪೇಪರ್ ಸ್ಟೇಟ್ಮೆಂಟ್ ನಿನ್ನೆ ಪೇಪರ್ದಾಗ ಇವತ್ತು ಬಂದಿದೆ. ಇದರಿಂದ ನಮ್ಗ ಎಲ್ಲಾ ರೀತಿಯೂ ಅನುಕೂಲ ಆಗೈತಿ. ಹಿಂದೊಮ್ಮೆ ನಮ್ಮ ಊರಾಗ ಸತೀಶ್ ಅಣ್ಣಗಳು ಬಂದಾಗ ಸಹಿತ ಇಟ್ಟು ದೊಡ್ಡ ಊರ ನೀವು ಓದಾಡಕತ್ತೀರಿ, ನೀವು ತಾಲೂಕು ಆಗ್ಬೇಕಾಗಿತ್ತು, ಯಾವ್ದೋ ಕಾರಣದಿಂದ ಆಗಿಲ್ಲ ಅಂದ್ರೆ ಏನ ನಮಗೆ MLA ಇಲ್ಲದ ಕಾರಣ ಆಗಿಲ್ಲ ಅಂತ ಹೇಳಿ ನಮಗೂ ಇದು ಮನವರಿಕೆ ಆಗಿತ್ತು. ಅದಕ್ಕಾಗಿ ಮಾನ್ಯದಾಗಿಲ್ಲ, ಇದನ್ನ ಮಾಡಕ್ ನಾವು ನಿಮ್ಗೆ ಇದನ್ನ ಮಾಡ್ತೀವಿ, ನೀವು ಇದನ್ನ ಮಾಡ್ರಿ ಅಂತ ಹೇಳಿದ್ರಿಂದ ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡ ನಾವು ತಾಲೂಕು ಮಾಡ್ಲಿಕ್ಕೆ ಇವತ್ತ ಇದನ್ನ ಎಲ್ಲಾ ಊರವರ ಸಪೋರ್ಟ್ ಇರೋದ್ರಿಂದಲೇ ನಾವು ಈಗ ಮಾಡ್ಕೊಂಡ್ ಅವ್ರ ಇದನ್ನ ತಗೊಂಡ್ ಕಿಸಿಂದ ಎಲ್ಲಾರು ಕೂಡ ಮಾಡೋಣ ಅಂತ ಹೇಳಿ ಕಿಸಿಂದ ಈಗ ಒಂದು ಎಲ್ಲರಿಗೂ ಊರವ್ರು ನಮ್ಮ ಸಪೋರ್ಟ್ ಐತೆ ಸರ್ಕಾರಕ್ಕೆ ತೋರಿಸಲಾಗಿ ಈ ಕಾರ್ಯಕ್ರಮ ಇದನ್ನ ನಾವು ಸತ್ಯಾಗ್ರಹನ ಮಾಡಿ ಎಲ್ಲ ಇದೆ ಅಂತ ಹೇಳಿ ಕಿಸಿಂದ ಅವ್ರಿಗೆ ತಾಲೂಕನ್ನ ನಮಗೆ ಘೋಷಣೆ ಮಾಡ್ಬೇಕಂತ ಹೇಳಿ ಅವ್ರಲ್ಲಿ ವಿನಂತಿ ಮಾಡ್ಕೊಳ್ಳೋ ಮಾಡಿ. ಎಲ್ಲ ಹಳ್ಳಿಗಳು ಕೂಡ್ಸಿ ಬಿಟ್ರೆ ಇವತ್ತು ಎಲ್ಲ ಹಳ್ಳಿಗಳು ಬೆಂಬಲ ಇದೆ. ಕೂಡ್ಸಿನೂ ಇವತ್ತು ಘಾಟಿ ಅವರು ಸಹಿತ ಪೇಪರ್ ಯೂಸ್ ಮಾಡ್ಕೊಟ್ಟೆ ಸರಾಸರಿ ನಮ್ಮ ತಾಲೂಕಿನ ಎಲ್ಲ ಹಳ್ಳಿ ಅವರು ಮೊದಲ ಕೊಟ್ಟಿದ್ರು. ಎಲ್ಲ ಟ್ರಾವ್ಗಳು
ಪೈಲೆ ಒಮ್ಮೆ ಕೊಟ್ರು 2000ದಾಗ. ನಿನ್ನೆ ನಾವು ತಿರುಗಾಡ್ಬಿಡ್ದ ಪ್ರತಿ ಊರವ್ರು ಮೊದಲು ನಮ್ ಕೈಯಾಗ ಕೊಟ್ಟಿದ್ರು. ಈಗ ಎಲ್ಲವನ್ನು ಕೂಡ್ಸಿ ಬಿಟ್ರೆ ಕೂಡ್ಸಿ ಮತ್ತು ಮುಳ್ಕೊಡ್ದಾಗ ಏನಾಗೈತೆ ಅಂದ್ರ ಅವರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೈತಿ. ಏನಂತ ಕೆಲವೊಂದ್ ಜನ ನಾವು ಹಾರುಗೇರಿ ತಾಲೂಕು ಆಗೋರಿಗೆ ನಮ್ಮ ಒಂದು ಅರ್ಜಿ ಇರ್ಲಿ ಇಟ್ಕೊಂಡ್ ಕೂತಾರು. ಮುಂದೆ ತೊಡೆ ಜನ ಎಲ್ಲ ಹಾರುಗೇರಿ ಆಗ್ಲಿ ಅಂತ ಹೇಳಿ ಕುಲ್ಬಿಟ್ಟು ಡಾಕ್ಟರ್ ಅವ್ರು ಹಾರುಗೇರಿನ ಮಾಡೋನು ನಮ್ಮ ಊರ್ ಆಗುದಿಲ್ಲ, ನಮ್ಮ ಊರ್ ದಂಡಿಗೈತಿ, ಉಳಿದ ಹಚ್ಕಡೆ ಊರವ್ರು ಒಪ್ಪುದಿಲ್ಲ ಅಂತ ಹೇಳಿ ಅವ್ರದ್ದು ಅಭಿಪ್ರಾಯ ಐತಿ. ಆದ್ರೆ ನಮ್ದು ಒಂದು ಅರ್ಜಿ ಇರ್ಲಿ ತೆಪ್ಪಿ ಅವರಲ್ಲಿ 140 ಎಕರೆ ಸರ್ಕಾರಿ ಜಮೀನ್ ಇದೆ, ನಿಮ್ಮಲ್ಲಿ ಏನೋ ಜಮೀನಿಲ್ಲ ತೊಡಮಳಿ ಹೋದ್ರ ನಮ್ಮ ಊರಿಗೇರಿ ಕೊಡಕ್ರಿ ಅವ್ನು ಉದ್ದೇಶ ಇಟ್ಕೊಂಡು ಅವ್ರು ಒಂದು ಮನವಿ ಕೊಟ್ಟಾರು. ಆದ್ರೂ ಸಹಿತ ಅವ್ರದ್ದು ನಮ್ಮ ಹಾರುಗೇರಿ ಬೆಂಬಲ ಐತಿ ಅಂತ ಹೇಳಿ ಈಗಾಗಲೇ ಮುಂಜಾನೆ ಹೇಳ್ಯಾರು. ಈಗ ಹೇಳ್ತಾರ ಯಾವ್ದು ಏನು ಇಲ್ಲ. ಕುರ್ಚಿ ಒಂದಿತ್ತು, ಕುರ್ಚಿನೂ ಸಹಿತ ಘಾಟಿಗೆ ಸಾಹೇಬ್ರ ಇಂದು ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಅದು ನಮ್ಮ ಊರಿಗೆ ತಾಲೂಕು ಆಗಲಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ನಮ್ಮ ತಾಲೂಕು ಆಕೈತೆ ಅಂತ ಹೇಳಿ ನಮ್ಮ ಇದೈತಿ. ಸರ್, ಇವತ್ತ ಈ ಒಂದು ಬೆಂಬಲ ಸೂಚನೆ ಮಾಡ್ಯಾರಿ ಕರ್ನಾಟಕ. ಇವರು ರಿಕ್ಷಾದ ಆಟೋ ಸಂಘದವರಾಗ್ಲಿ ಆಮೇಲೆ ರೈತರ ಎಲ್ಲಾರು ಅವ್ರಿಗೆ ಏನ್ ಹೇಳಕ್ ಬಯಸ್ತೀನಿ? ಈಗ ನಾ ಅವ್ರಿಗೆ ಬಹಳ ತುಂಬಾ ಧನ್ಯವಾದ ಹೇಳ್ತೀನಿ. ನಾವ್ ಯಾವಾಗ ಪೈಲ ಊರಾಗ ಎಲ್ಲಾರು ಒಂದು ಪೂರ್ವಬಾಯಿ ಸಮಯ ಮಾಡಿ ತಿರುಗಾಡಕ್ ಹೋದಾಗ ಅವ್ರ ಹೇಳ್ರು ನೀವು ಮಾಡ್ಲೇಬೇಕು ಅಂತ ಒತ್ತಾಯ ಇದ್ವಿ. ನಮ್ಮ ಊರಾದ ಅಂಗಡಿಕಾರರಾಗ್ಲಿ ಅಥವಾ ಈ ಆಟೋದವ್ರಾಗ್ಲಿ ಎಲ್ಲ ಸಂಘಟನೆಯವರು ಇಲ್ಲ ಇದನ್ನ ಮಾಡಬೇಕಂತ ಹೇಳಿ ನಾವು ಊರಾಗ ತಿರುಗಾಡಕ್ ಹೋದಾಗ ನಮ್ಕಿಂತ ಅವ್ರದ ಬಹಳ ಇಚ್ಛಾತಿ ತಾಲೂಕು ಆಗೋರಿಗೆ ಹೋರಾನು ಅಂತ ಹೇಳಿ ತಾವು ಸ್ವಂತ ತಮ್ಮ ಅಂಗಡಿಗಳನ್ನ ಬಂದ್ ಮಾಡಿ ಎಲ್ಲರೂ ನಮ್ಮಲ್ಲಿ ಭಾಗಿಯಾಗ್ಯಾರು. ಅವ್ರಿಗೆಲ್ಲರಿಗೂ ಹರ್ತಪೂರ್ವಕ ಕರ್ತವ್ಯಗಳನ್ನ ಸಲ್ಲಿಸ್ತೇನೆ. ಇನ್ನು ಮುಂದಾದ್ರೂ ಇನ್ನೊಂದು ಮಾಡ್ಬೇಕು ಅನ್ನೋದಿದೆ. ಉಸ್ತುವಾರಿ ಸಚಿವರನ್ನ, ನಮ್ಮ MLA ಅಥವಾ ನಮ್ಮ ಮಾಜಿ MLA ಎಲ್ಲರನ್ನು ಕೂಡಿಸಿ ಇಲ್ಲೇ ಒಂದು ಎಲ್ಲ ಹಳ್ಳಿಯವ್ರನ್ನ ಕರೆಸಿ ಎಲ್ಲರ ಕಡೆಯಿಂದ ನಾವೇನು ಬೆಂಗಳೂರಿಗೆ ಹೋಗುದಿಲ್ಲ, ನಮ್ಮ ತಾಲೂಕು ನೀವು ಮಾಡಿ ಕೊಡ್ತಿರ್ಲೋ ಇದೇ ಸ್ವಲ್ಪ ಜನ ಹೇಳಿದ್ರು. ಅವರ ಮೇಲೆ ಇಲ್ಲೇ ನಮ್ಮ ಊರಾಗ ಬರ ಹಾಕಿ ಎಲ್ಲರ ಮುಂದೆ ಇಡೀ ಕ್ಷೇತ್ರದ ಕುರ್ಚಿ ಕ್ಷೇತ್ರದ ಎಲ್ಲ ಊರವರ ಕೂಡಿಕೆಸಿಂದ ನಮ್ಮಲ್ಲೇ ಕರೆಸಿಕೆಸಿಂದ ಅವ್ರಿಗೆ ಒಂದು ಭಾರ ಹಾಕಿಸಿಂದ ಅವ್ರ ಕಡೆ ಹೊಂದ್ಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋದೇ ಒಂದು 15-8 ದಿವಸ. ಇದಾಗಿತ್ತು ಹೋರಾಟ ಸಮಿತಿಯ ಅಧ್ಯಕ್ಷರ ಮಾತು. ಏನೇ ಆಗಲಿ ಈಗಾಗಲೇ ಹಾರುಗೇರಿ ಶೈಕ್ಷಣಿಕ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಈಗಾಗಲೇ ಹಾರುಗೇರಿನ ಚೋಟೋ ಬಾಂಬೆ ಅಂತ ಕರಿತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿರುವಂತ 50,000 ಜನಸಂಖ್ಯೆ ಉಳ್ಳಂತ ಹಾರುಗೇರಿ ಒಂದು ಪಟ್ಟಣ ತಾಲೂಕಾ ಘೋಷಣೆ ಮಾಡ್ಬೇಕಂತ ಆಸ್ಕಿ ಜಿನ್ನಪ್ಪ ಆಸ್ಕಿ ಅವರು ಹೋರಾಟ ಸಮಿತಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಪಾಟೀಲ್ ಜೊತೆ ಶಶಿಧರ್ ಕೋಕೂರ್ನವರು, RJ 32